ಇವತ್ತು ನಮ್ಮ ಉತ್ತಳ್ಳಿ ಭಾಗದಲ್ಲಿ ಅತಿ ವಿಶೇಷವಾದ ದಿನ. ನಮ್ಮ KPCC ಆಫೀಸಲ್ಲಿ ನಮ್ಮ ಸ್ನೇಹಿತ ಮಾಣಿಕ್ ರೆಡ್ಡಿ ಅವರಿಗೆ INTC-ಯಿಂದ ಬೆಂಗಳೂರು ಸೌತ್ ಭಾಗದಲ್ಲಿ ಅಧ್ಯಕ್ಷರಾಗಿ KPCC-ನಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ ಪ್ರೆಸಿಡೆಂಟ್ ಅವರು ಇವತ್ತು ಅವರಿಗೆ ಪದಗ್ರಹಣ ಕೊಟ್ಟಿದ್ದಾರೆ. ನಾವೆಲ್ಲರೂ ಮಾಣಿಕ್ಯ ರೆಡ್ಡಿಗೆ ಸಹಾಯ ಮಾಡ್ತೀವಿ. ಪಕ್ಷ ಸಂಘಟನೆಯಲ್ಲಿ ಕೈ ಜೋಡಿಸಿ ಮುಂದೆ ಬರುವಂಥ ಸಮಯಗಳಲ್ಲಿ ಕಾಂಗ್ರೆಸ್ ಪಕ್ಷನ ಅತಿ ಹೆಚ್ಚಿನಲ್ಲಿ ಸಂಘಟನೆ ಮಾಡಿ ಪಕ್ಷನ ಮುಂದೆ ತರೋದಕ್ಕೆ ನಾವೆಲ್ಲರೂ ಕೈಗೂಡಿ ಕೆಲಸ ಮಾಡ್ತೀವಿ. ಮತ್ತೆ ಮಾಣಿಕ್ ರೆಡ್ಡಿಗೆ ಮೊದಲು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದ. ಮತ್ತೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಅಧ್ಯಕ್ಷರು. ಕೆಲಸನ ಗುರುತಿಸಿ ಅಧ್ಯಕ್ಷರಿಗೂ ಮೆಚ್ಚುಗೆ ಆಗಬೇಕು, ಕಾಂಗ್ರೆಸ್ ಪಕ್ಷಕ್ಕೂ ಮೆಚ್ಚುಗೆ ಆಗಬೇಕು, ಸ್ಥಳೀಯ ನಾಗರಿಕರಿಗೂ ಮೆಚ್ಚುಗೆ ಆಗಬೇಕು ಅಂತ ಒಂದು ಕೆಲಸನ ಮಾಡಿ ಮಾಣಿಕ್ ರೆಡ್ಡಿ ನಮ್ಮ ಸೌತಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತೇಳಿ ನಮ್ಮ ಅಧ್ಯಕ್ಷ ಆಶೀರ್ವಾದದಿಂದ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗುಂಡುಮಣಿ ಶ್ರೀನಿವಾಸ್ ಅಂತ ಉತ್ತಳ್ಳಿ ಬೆಂಗಳೂರು ಸೌತ್ ವಿಭಾಗದ ಕಾಂಗ್ರೆಸ್ ಕಾರ್ಯಕರ್ತ. ಸರ್, ಗ್ಯಾರಂಟಿ ಅಂದರೆ ಅದು ಗ್ಯಾರಂಟಿನೇ ಪಕ್ಕ. ವಜ್ರಕ್ಕೆ ಎಷ್ಟು ಬೆಲೆ ಇದೆ ಈ ಗ್ಯಾರಂಟಿ. ಸಿದ್ದರಾಮಯ್ಯ, DK ಶಿವಕುಮಾರ್ ಏನು ಜನರಿಗೆ ಬಡವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ತುಂಬ ಅನುಕೂಲ ಆಗಿದೆ. ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯರು ಏನು 5 ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಇವತ್ತು ನರೇಂದ್ರ ಮೋದಿ ಕಾಪಿ ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಉದಾಹರಣೆ ಹೇಳ್ತೀನಿ. ಬೆಳಿಗ್ಗೆ ಪೇಪರ್ ಓದ್ತಾ ಇದ್ದೆ. ಕಲ್ಕಟ್ಟಾದಲ್ಲಿ ಮಹಿಳೆಯರಿಗೆ 1500 ರೂಪಾಯಿ ಪಿಂಚಣಿ ಕೊಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅದಕ್ಕೆ ಇವರು BJP ಏನು ಮಾಡಿದ್ರೆ 3000 ರೂಪಾಯಿ ಕೊಡ್ತೀವಿ ಪ್ರತಿ ಮಹಿಳೆಗೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಜಯ ಕರ್ನಾಟಕ ಪೇಪರ್ ಇದೆ. ಕರ್ನಾಟಕದಲ್ಲಿ ಪಾಪರ ಆಯ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತಾರೆ. ಕಲ್ಕಟ್ಟಾದಲ್ಲಿ, ಡೆಲ್ಲಿನಲ್ಲಿ 2000 3000 ಮಹಿಳೆಯರು ಕೊಡ್ತೀವಿ ಅಂತಾರೆ. BJP-ಯಿಂದ ಸರ್ಕಾರ ಪಾಪರ ಆಗಿರೋದು, ಕಾಂಗ್ರೆಸ್ ಇಂದ ಪಾಪರ ಆಗಿಲ್ಲ. ಕಾಂಗ್ರೆಸ್ ಇಂದ ದೇಶ ಉದ್ಧಾರ ಆಗೈತೆ. ಸರ್, 100ಕ್ಕೆ 100 ಗ್ಯಾರಂಟಿ. ಏನು 5 ವಾರ್ಡ್ಗಳಿದೆ, 5 ವಾರ್ಡಲ್ಲೂ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಬರ್ತಾರೆ. ಯಾಕೆಂದ್ರೆ ವಾರ್ಡ್ಗಳಲ್ಲಿ ಇವತ್ತು ಕೆಲಸ ಆ ಥರ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಉಸ್ತುವಾರಿ ಬಂದು DK ಶಿವಕುಮಾರ್ ಡೈನಾಮಿಕ್ ಲೀಡರ್. ಇಂಥ ಲೀಡರ್ ನಾವೆಲ್ಲೂ ಸಿಗೋದಿಲ್ಲ, ಕಳ್ಕೊಂಡೆ ಮತ್ತೆ ಸಿಗೋದಿಲ್ಲ. ಅಂತ ಡೈನಾಮಿಕ್ ಲೀಡರ್ ನಾವೆಲ್ಲರೂ ಹಗಲು ರಾತ್ರಿ ಅವ್ರು ಕೈ ಜೋಡಿಸ್ತೀವಿ. ಇವತ್ತು ಅಧಿಕಾರ ಸ್ವೀಕರಿಸಿದ್ರ INTC ಕ್ಷೇತ್ರದ ಅಧ್ಯಕ್ಷರಾಗಿ ಏನ್ ಹೇಳ್ತೀರಾ ಸರ್? ಯಾರಿಗೆ ಧನ್ಯವಾದ ಹೇಳ್ತೀರಿ? ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ನಾನು ಆಲ್ರೆಡಿ ಪ್ರೆಸೆಂಟ್ ಆಗಿದ್ದೆ ಬೆಂಗಳೂರು ಸೌತಲ್ಲಿ. ಅದನ್ನು ಗುರುತಿಸಿ ತಿರ್ಗಾ ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದನ್ನು ಯಾರಿಗೂ ತೊಂದರೆ ಆಗದಿರಂಗೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ನಂಗೆ ತುಂಬ ಇಷ್ಟ ಆಗ್ತಾಯಿದೆ. ಇಷ್ಟು ಹೇಳೋಕ್ಕೆ